ವೀಕ್ಷಕರೇ, ಇದೇ ಸೋಮವಾರ ಪ್ರಸಾರವಾಗಬೇಕಾಗಿದ್ದ ಕರ್ಣ ಸೀರಿಯಲ್ ಕಾನೂನು ಸಮಸ್ಯೆಯಿಂದ ಜಿ ಕನ್ನಡದಲ್ಲಿ ಪ್ರಸಾರವಾಗೋದಕ್ಕೆ ಆಗಿರಲಿಲ್ಲ. ನಟಿ ಭವ್ಯ ಗೌಡ ಬಿಗ್ ಬಾಸ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಜಿ ಕನ್ನಡ ಚಾನೆಲ್ ನ ಕರ್ಣ ಸೀರಿಯಲ್ ನಲ್ಲಿ ನಟಿಸಿರೋದು ಕರ್ಣ ಸೀರಿಯಲ್ ನ ಟೆಲಿಕಾಸ್ಟ್ ಗೆ ಆಗಿರುವ ಕಾನೂನು ಸಮಸ್ಯೆ ಅಂತ ಎನ್ನಲಾಗ್ತಿದೆ. ಬಿಗ್ ಬಾಸ್ ನ ಟೀಮ್ ಜೊತೆಗೆ ನಟಿ ಭವ್ಯ ಗೌಡ 6 ತಿಂಗಳ ಕಾಲ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದು, ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಬೇರೆ ಚಾನೆಲ್ ಗಳ ಯಾವುದೇ ಸೀರಿಯಲ್ ನಲ್ಲಿ 6 ತಿಂಗಳ ಕಾಲ ನಟನೆಯನ್ನ ಮಾಡುವಂತಿಲ್ಲ. ಒಂದು ವೇಳೆ ಬೇರೆ ಚಾನೆಲ್ ನ ಸೀರಿಯಲ್ ನಲ್ಲಿ ನಟನೆಯನ್ನ ಮಾಡಬೇಕು ಅಂದ್ರೆ ಕಲರ್ಸ್ ವಾಹಿನಿಯಿಂದ ಅನುಮತಿಯನ್ನು ಕೂಡ ಪಡಿಬೇಕಾಗುತ್ತೆ. ಆದರೆ ನಟಿ ಭವ್ಯ ಗೌಡ ಕಲರ್ಸ್ ವಾಹಿನಿಯಿಂದ ಯಾವುದೇ ಅನುಮತಿಯನ್ನ ಪಡೆಯದೆ ಜಿ ಕನ್ನಡ ಚಾನೆಲ್ ನ ಕರ್ಣ ಸೀರಿಯಲ್ ನಲ್ಲಿ ನಟಿಸಿದ್ದು ಬಿಗ್ ಬಾಸ್ ನ ಅಗ್ರಿಮೆಂಟ್ ನ ಉಲ್ಲಂಘನೆ ಆಗಿದ್ದು ಕೋರ್ಟ್ ನಿಂದ ಕರ್ಣ ಸೀರಿಯಲ್ ನ ಟೆಲಿಕಾಸ್ಟ್ ಗೆ ತಡೆಯನ್ನ ಕೊಡಲಾಗಿದೆ. ಇದೀಗ ಬರ್ತಿರುವ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ನಟಿ ಭವ್ಯ ಗೌಡ ಕರ್ಣ ಸೀರಿಯಲ್ ನಿಂದ ಔಟ್ ಆಗಿದ್ದು, ಅಷ್ಟಕ್ಕೂ ಭವ್ಯ ಗೌಡ ಅವರ ಬದಲು ಯಾರು ಈ ಒಂದು ಪಾತ್ರವನ್ನ ಮುಂದುವರೆಸಲಿದ್ದಾರೆ ಅಂತ ನೋಡೋದಾದ್ರೆ ಕರ್ಣ ಸೀರಿಯಲ್ ನ ಮೂಲಗಳಿಂದ ಬರ್ತಿರುವ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಪಾತ್ರವನ್ನ ನಟಿ ಮೋಕ್ಷಿತಾ ಪೈ ಅಥವಾ ಕನ್ನಡತಿ ಸೀರಿಯಲ್ ನ ರಂಜಿನಿ ರಾಘವನ್ ಅವರು ಮುಂದುವರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಬಿಗ್ ಬಾಸ್ ಮುಗಿದು 6 ತಿಂಗಳು ಆಗ್ತಿದ್ದು, ನಟಿ ಮೋಕ್ಷಿತಾ ಅವರಿಗೆ ಕರ್ಣ ಸೀರಿಯಲ್ ನಲ್ಲಿ ನಟಿಸೋಕೆ ಯಾವುದೇ ರೀತಿಯ ಕಾನೂನು ಅಡೆತಡೆ ಇಲ್ಲ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.